ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ರೀಸೆಂಟಾಗಿ ಮಲಯಾಳಮಲ್ಲಿ ರಿಲೀಸ್ ಆದಂಥ ಒಂದು ಬ್ಯೂಟಿಫುಲ್ ಮೂವಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇ ನೋಡಿ ಈ 'ಸರ್ವಮಯ' ಅನ್ನೋ ಮೂವಿ ಎಷ್ಟು ಚೆನ್ನಾಗಿದೆ ಈ ಮೂವಿ ಅಂದರೆ ಇದರಲ್ಲಿ ಬರೋ ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ನಿಮ್ಗೆ ತುಂಬಾನೇ ಇಂಪ್ರೆಸ್ ಮಾಡುತ್ತೆ. ಅದರಲ್ಲೂ ಸ್ಪೆಷಲಿ ನಮ್ಮ ಹೀರೋ ಪ್ರಭೇಂದು ಮತ್ತೆ ಮಾಯಾನ ಡೆಲುಲು ಕ್ಯಾರೆಕ್ಟರ್. ಈ ಡೆಲುಲು ಕ್ಯಾರೆಕ್ಟರ್ಸ್ ಅಂತೂ ನೀವಂತೂ ಕಂಪ್ಲೀಟಾಗಿ ಫಿದಾಗೋಗ್ಬಿಡ್ತೀರಾ, ಅಡಿಕ್ಟ್ ಆಗ್ಬಿಡ್ತೀರಾ ಅನ್ಸುತ್ತೆ ಆ ಕ್ಯಾರೆಕ್ಟರ್‌ಗೆ. ಅಷ್ಟು ಚೆನ್ನಾಗಿದೆ. ಬೇಸಿಕಲಿ ಈ ಮೂವಿಲಿ ಈ ಬರೋ ಹೀರೋ ಬಂದ್ಬಿಟ್ಟು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಕಂಪ್ಲೀಟಾಗಿ ನಾಸ್ತಿಕ ಆಗಿರ್ತಾನೆ. ಅವನ ಮೇಲೆ ಅವ್ರಿಗೆ ಯಾವ ದೇವ್ರ ಮೇಲೂ ನಂಬಿಕೆ ಇರಲ್ಲ. ಬಟ್ ಹೀಗೆ ಒಂದು ಸಿಚುಯೇಷನಲ್ಲಿ ಏನ್ ಬರುತ್ತಂದ್ರೆ ಅವನ ಫ್ರೆಂಡ್ ಕೂಡ ಬ್ರಾಹ್ಮಣ ಆಗಿರೋದ್ರಿಂದ ಅವ್ರ ಜೊತೆ ಯಾವುದೋ ಒಂದು ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಅಲ್ಲಿಂದ ಕಂಪ್ಲೀಟ್ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಎಂಟರ್ ಆಗುವಂತ ಡೆಲುಲು ಕ್ಯಾರೆಕ್ಟರ್ ಏನಿದೆ, ಸೊ ಅದೊಂದು ಕ್ಯೂಟ್ ದೆವ್ವ ಕ್ಯಾರೆಕ್ಟರ್. ಅದಂತೂ ಆ ಕ್ಯಾರೆಕ್ಟರ್‌ಗಂತೂ ನೀವಂತೂ ಫುಲ್ ಕಂಪ್ಲೀಟ್ ಅಡಿಕ್ಟ್ ಆಗ್ತೀರಾ. ಎಂಟೈರ್ ಮೂವಿನಲ್ಲಿ ಬ್ಯೂಟಿಫುಲ್ ಆಗಿರೋ ಕ್ಯಾರೆಕ್ಟರ್ ಅದು. ಕಂಪ್ಲೀಟ್ ಈ ಮೂವಿನ ತಗೊಂಡೋಗೋ ಕ್ಯಾರೆಕ್ಟರೇನೆ ಆ ಡೆಲುಲು ಮತ್ತೆ ಪ್ರಭೆಂದು ಕ್ಯಾರೆಕ್ಟರು. ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ಕಡೆ ಕೂಡ ನಿಮ್ಗೆ ಸ್ಕಿಪ್ ಮಾಡ್ಬೇಕು, 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡ್ಬೇಕು ಅನ್ನೋಂತ ಅನ್ಸೋದೇ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಇದು. ಅದ್ರಲ್ಲೂ ಸ್ಪೆಷಲಿ ಆ ಕ್ಯೂಟ್ ಆಗಿ ಆ ದೆವ್ವ ಕ್ಯಾರೆಕ್ಟರು ಅದಂತೂ ಎಲ್ರಿಗೂ ಸಖತ್ ಇಂಪ್ರೆಸ್ ಮಾಡುತ್ತೆ ಮೂವಿನಲ್ಲಿ. ಜೊತೆಲಿ ಹೀಗೇನೆ ಅದು ಪ್ರಭೆಂದು ಬಂದ್ಬಿಟ್ಟು ಇದರಲ್ಲಿ ಬೇಸಿಕಲಿ ಒಬ್ಬ ಗಿಟಾರಿಸ್ಟ್ ಆಗಿರ್ತಾನೆ. ಅವನಿಗೆ ತುಂಬಾ ದೊಡ್ಡ ಚಾನ್ಸ್ ಸಿಗ್ತಾ ಇರಲ್ಲ. ಸೊ, ಈ ಡೆಲುಲು ಅವ್ನ ಲೈಫಲ್ಲಿ ಎಂಟ್ರಿ ಆದ್ಮೇಲೆ ಅವ್ನ ಲೈಫೇ ತುಂಬಾನೇ ಚೇಂಜಸ್ ಆಗುತ್ತೆ. ಒಳ್ಳೊಳ್ಳೆ ಚಾನ್ಸಸ್‌ಗಳು ಸಿಗೋಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗೋ ಅಲ್ಲಿ ಬರೋ ಇನ್ನೊಂದು ಆಕ್ಚುಲಿ ಕ್ಯಾರೆಕ್ಟರ್ ಅಂದ್ರೆ ಅದು ಸೆಕೆಂಡ್ ಹೀರೋಯಿನ್ ಎಂಟ್ರಿ ಸೊ, ಅಲ್ಲಿ ಎಂಟ್ರಿ ಆದ್ಮೇಲೆ ಅಲ್ಲಿಂದ ಸ್ವಲ್ಪ ಈ ಮೂವಿನಲ್ಲಿ ಟ್ವಿಸ್ಟ್ ಇದೆ. ಸೊ, ಅವನಿಗೆ ಆ ಸೆಕೆಂಡ್ ಹೀರೋಯಿನ್ ಮೇಲೂ ಕೂಡ ಕ್ರಶ್ ಆಗುತ್ತೆ. ಸೊ, ಅದ್ರಿಂದ ಡೆಲುಲುಗೆ ಆಗೋ ಜೆಲಸ್ಸು ಮತ್ತೆ ಆ ಎಮೋಷನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ. ಮೂವಿ ಅಂತೂ ಎಲ್ಲಾ ತರದ್ದು ಫಿಲ್ಮ್ ಲವರ್ಸ್‌ಗೂ ಇಷ್ಟ ಆಗುತ್ತೆ. ಸ್ಪೆಷಲಿ ಪ್ರಭೆಂದು ಮತ್ತೆ ಡೆಲುಲು ಕ್ಯಾರೆಕ್ಟರ್. ಕ್ಲೈಮ್ಯಾಕ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನಿಸ್ತು. ಒಟ್ಟಾರೆ ಮೂವಿ ಮಾತ್ರ ಅದ್ಭುತವಾಗಿದೆ. ಪದೇ ಪದೇ ನೋಡ್ಬೇಕು ಅನ್ಸುತ್ತೆ. ಆಂಡ್ ಎಲ್ರಿಗೂ ಮೂವಿ ಮುಗಿದ್ಮೇಲೆ ಅಟ್‌ಲೀಸ್ಟ್ ಒಂದ್ ಸ್ವಲ್ಪ ಹೊತ್ತಾದ್ರೂನು ತಲೇಲಿ ಅಥವಾ ಮನಸ್ಸಲ್ಲಿ ಈ ಮೂವಿ ಬಗ್ಗೆ ಓಡ್ತಾನೆ ಇರುತ್ತೆ. ಇನ್ನೂ ಹಾಗಿರ್ಬೇಕಿತ್ತು, ಹೀಗಿರ್ಬೇಕಿತ್ತು ಅಂತ ಅಷ್ಟು ಚೆನ್ನಾಗಿದೆ. ಸೊ, ನೀವು ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಇದೆ. ಅದರಲ್ಲೂ ಕನ್ನಡದಲ್ಲೂ ಕೂಡ ಎಲ್ಲಾ ಲ್ಯಾಂಗ್ವೇಜಲ್ಲೂ ಇದೆ, ಕನ್ನಡದಲ್ಲೂ ಇದೆ. ದಯವಿಟ್ಟು ಹೋಗಿ ಇವತ್ತೇ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ನೀವಂತೂ. ಅದ್ರಲ್ಲೂ ಕನ್ನಡದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್‌ಗೆ ಕೊಟ್ಟಿರೋ ವಾಯ್ಸ್ ಓವರ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಕನ್ನಡದಲ್ಲಿ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಮೂವಿ. ಸೊ, ಇನ್ನೂ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.